ಮಾತಾಡ್ಕೊಂಡು ನಾನು ಟೀ ಕುಡಿಯೋದೇ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಅಮ್ಮ ಲಾಗ್ ಮಾಡ್ತಾ ಬಿಟ್ಟು ರೀಲ್ಸ್ ಮಾಡ್ತಾ ಇರೋದು. ಬೇಗ ಗಾಳಿ ಬರೋ ಆಯ್ತು ಸ್ಮೈಲ್ ಮಾಡು. ಸಖತ್ತಾಗಿದೆ ಅಲ್ಲ ಜಾಗ ಮಾತ್ರ. ಬಕಾಸೂರ್ ಈ ಥರ ತಿನ್ಬಿಟ್ಟು ಜ್ಯೂಸ್ ಕೊಟ್ಟು ಹೇಳ್ತಾವಳೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ವಿ. ಆ್ಯಂಡ್ ಇವತ್ತು ನಾವು ಬಂದ್ಬಿಟ್ಟು ಹಾಸನ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಸನಲ್ಲಿ ಶ್ರೀ ರಂಗನಾಥ ಸ್ವಾಮಿ ಗುಡಿ ಅಂತ ಒಂದು ಟೆಂಪಲ್ ಇದೆ, ಕೊನ್ನಾಪುರ. ಸೊ ಆ ಸೈಡ್ ಹೋಗ್ತಿರೋದು ಫಸ್ಟ್ ಟೈಮ್ ಹೋಗ್ತಿರೋದು ನಾವು. ನಾನು ಹಾಸನ್ ನೋಡ್ತಿರೋದು ಫಸ್ಟ್ ಟೈಮು. ಜಾಸ್ತಿ ಯಾವತ್ತೂ ನಾವು ಅಲ್ಲಿಗೆ ಹೋಗೇ ಇಲ್ಲಲ್ಲ ಚಿನ್ನು, ಹಾಸನ್ಗೆ ಇಲ್ಲ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು ಗೊತ್ತಾ. ಇವತ್ತು ನನ್ನ ಮಕ್ಕಳು ಇಲ್ಲ, ನಮ್ಮ ಮಮ್ಮಿನೂ ಇಲ್ಲ. ನಮ್ಮ ಮಮ್ಮಿಗೆ ಇವತ್ತು ಒಂದೇ ದಿವಸ ರಜಾ ಇರೋದು, ಭಾನುವಾರ ಟೈಮು. ಸೊ ಅವರು ಸ್ವಲ್ಪ ಇದು ಲಾಂಗ್ ಜರ್ನಿ ಇದೆ. ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋದಕ್ಕೆ 3 hours ತೋರಿಸ್ತಾ ಇದೆ. ನಾವು ಬಿಟ್ಟಿರೋದು ನೋಡಿದ್ರೆ ಟೈಮು ಎಷ್ಟು ಗಂಟೆ ಗೊತ್ತಾ? 11 ಗಂಟೆಗೆ ಬಿಟ್ಟಿದ್ದೀವಿ. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿದ್ರೆ 11 ಗಂಟೆಗೆ ಬಿಟ್ಟಿರೋದು. ಹಂಗೆ ಎಲ್ಲರಿಗೂ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು, ಬಿಲಿಟೆಡ್ ವಿಶಸ್. ಸೊ ಎಲ್ಲರ ಜೀವನದಲ್ಲೂ ಆ ದೇವರು ಒಳ್ಳೇದು ಮಾಡಲಿ. ನೋಡೋಣ, ನಾವು ಇವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಇನ್ನೂ ನಾವು ರೀಚೇ ಆಗಿಲ್ಲ, ಇನ್ನೂ ನಾವು ಇಲ್ಲಿ ಬಿಟ್ಟೇ ಇಲ್ಲ ಬಿಡಿ. ಇನ್ನೂ ನಮ್ಮ ಮನೆಯಿಂದ ಒಂದು 15 minutes ಇಲ್ಲಿಗೆ ನೈಸ್ ರೋಡ್ಗೆ 15 minutes ಅಷ್ಟೇ. ಇನ್ನು ಇಲ್ಲೇ ಇದೀವಿ, ಇನ್ನು ನಾವು ಅಲ್ಲಿ ದಾಟೇ ಇಲ್ಲ. ನೈಸ್ ರೋಡ್ಗೆ ಹತ್ಬಿಟ್ಟಿದೀವಿ. ಯಾಕಂದ್ರೆ ನಾರ್ಮಲ್ ಸರ್ವಿಸ್ ರೋಡ್ಗೆ ಹೋದ್ರೆ ಇವಾಗ ಇನ್ನೂ ಸ್ವಲ್ಪ ಲೇಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇವಾಗ ನೈಸ್ ರೋಡ್ಗೆ ಹತ್ಬಿಟ್ಟಿದೀವಿ. ನೋಡೋಣ ಹೇಗಿರುತ್ತೆ ದಿನ. ನಾವಿಬ್ಬರೇ ಇರೋದು ನಿಜ ಒಂಥರ ಬೇಜಾರಾಗ್ತಿದೆ. ನನ್ನ ಮಕ್ಳಿದ್ದೀರಿ ಇಷ್ಟೊತ್ತಿಗೆ ಎಲ್ಲ ಕಯ್ಯ ಅಂತ ಹೇಳೋರು. ಪಾಪ ಏನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇವಾಗ ಹಸ್ಬೆಂಡ್ ಬೇರೆ ಕೈ ಬೇರೆ ಸರಿ ಇಲ್ಲ ಅಲ್ವಾ. ಸೊ ಅವರು ಗಾಡಿ ಬೇರೆ ಓಡಿಸ್ಬೇಕು. ಅವ್ರನ್ನ ಇಬ್ರು ಅವ್ರ ಅಪ್ಪ ಇದ್ರೆ ನಮ್ಮ ಹತ್ರ ಬರೋದೇ ಇಲ್ಲ ನಾನು ಎತ್ಕೋಬೇಕು, ಇಲ್ಲ ಅವ್ರ ಅಪ್ಪ ಎತ್ಕೋಬೇಕು. ನಮ್ಮ ಅಮ್ಮನ ಹತ್ರನೂ ಹೋಗಲ್ಲ. ಅದಕ್ಕೋಸ್ಕರ ಇವಾಗ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಬ್ಲಾಗ್ ಮಾಡಿ ತುಂಬಾ ದಿನನೇ ಆಗೋಯ್ತು ಅಂತ ಕೇಳ್ತಿರ್ತೀರ, ಬ್ಲಾಗ್ ಮಾಡಿ ಯಾಕೆ ನೀವು ಬ್ಲಾಗ್ ಮಾಡ್ತಾ ಇಲ್ಲ ಅಂತ. ಸ್ವಲ್ಪ ಬ್ಯುಸಿನ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಆ್ಯಂಡ್ ಇವತ್ತು ಈ ಬ್ಲಾಗ್ ಮಾಡ್ತಾ ಇದೀವಿ. ಸೊ ವಿಡಿಯೋನ ಕೊನೆ ಗಂಟ ನೋಡಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೋಡಿ ಎಷ್ಟು ಗಂಟೆಗೆ ಹೋಗಿ ಸೇರ್ತೀವಿ, ಏನು ಎತ್ತ ಆ ದೇವಸ್ಥಾನ ಹೆಂಗಿದೆ ಏನು ಗೊತ್ತಿಲ್ಲ. ಒಟ್ನಲ್ಲಿ ನಾವು ನೋಡಿರೋದಷ್ಟೇ. ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ ನೋಡಿ. ಇಲ್ಲಿ ಇನ್ನ ಎಷ್ಟು ತೋರಿಸಿದೆ ಗೊತ್ತಾ? ಇನ್ನ 3 hours ಇದೆ, 13 minutes, 210 ಕಿಲೋಮೀಟರ್. ಎಷ್ಟು ಗಂಟೆಗೆ ಹೋಗ್ತೀವೋ ಗೊತ್ತಿಲ್ಲ, ನೋಡೋಣ. 2:15 ಹೋಗ್ತೀವಿ. ಅಂದ್ರೆ ಕೈ ಹುಷಾರಾಗಿದ್ಯಾ ಅಂತ. ಪರವಾಗಿಲ್ಲ, ಇವಾಗ ಎಲ್ಲ ನೀಟಾಗಿ ಒಂಚೂರು ಮಾಡ್ತಾ ಇದಾರೆ ಕೆಲಸ ಎಲ್ಲ ಒಂದೊಂದು ಸ್ವಲ್ಪ ಇದೆ. ನಾವು ಅಲ್ಲಿ ಕೈ ಏಟಾದ್ಮೇಲೆ ಒಂದು 1 month ಆದ್ಮೇಲೆ ನಾವ್ ಇವಾಗ ಗಾಡಿ ಇರ್ತಾರೆ ಅದು ಕಾರು. ಇವತ್ತು ನೋಡೋಣ, ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವರು ಓಡಿಸ್ತಾ ಇದ್ದಾರೆ. ನನಗೂ ಒಂದ್ ಕಡೆ ಖುಷಿನೇ ಪಾಪ ಓಡಿಸ್ತಾ ಇದ್ದಾರೆ ಅಂತ. ಬಟ್ ಆದ್ರೂ ಒಂಚೂರು ಈ ಬೆರಳು ಒಂದ್ ಸ್ವಲ್ಪ ಈ ತರ ಫೋಲ್ಡ್ ಮಾಡಕ್ ಆಗಲ್ಲ. ಇನ್ನು ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಇಲ್ಲ ಕೆಲಸ ಮಾಡ್ತಾ ಇದ್ರೆ, ಇಲ್ಲ ಗಾಡಿ ಓಡಿಸ್ತಾ ಇದ್ರೆ ಒಂಚೂರು ಫ್ರೀ ಆಗುತ್ತೆ. ಬಟ್ ಅದು ಕಟ್ಟೆಲ್ಲ ಹಾಕ್ಬಿಟ್ಟಿದ್ರಲ್ಲ, ಒಂಚೂರು ಈ 2 ಬೆರಳು ಬಂದ್ಬಿಟ್ಟು ಸ್ಟಿಫ್ ಆಗ್ಬಿಟ್ಟಿದೆ ಅವ್ರಿಗೆ. ಇದೆಲ್ಲ ಆರಾಮಾಗಿ ಆಗ್ತಿದೆ, ಈ 2 ಮಾತ್ರ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಇದೇ ಅಲ್ವಾ ಇಷ್ಟಕ್ಕೆ ಹೆಂಗ್ ಕಟ್ಟಿದ್ರು, ಇಷ್ಟಕ್ಕೆ ಕಟ್ಟಿದ್ರಲ್ವಾ, ಆ ಕಟ್ಟೆ ಹೆಂಗ್ ಕಟ್ಟಿದ್ರು ಹಂಗೆ ಕೋಲ್ ಆಗ್ಬಿಟ್ಟಿದೆ. ಸ್ಟಿಕ್ ತರ ಈ ಕಡೆ ಬೆಂಡಾಗಲ್ಲ, ಆ ಕಡೆ ಆಗ್ತದೆ. ಅದೇ ಟ್ರೈ ಮಾಡ್ತಾ ಇದೀನಿ, ನೋಡೋಣ ಹಾಗೆ ಆಗುತ್ತೆ. 1,001 ರೂಪಾಯಿ ಪೆಟ್ರೋಲ್ ಹಾಕ್ಸಕ್ಕೆ ಹೋದ್ರೆ 990 ರೂಪಾಯಿಗೆ ನಿಂತೋಯ್ತು. ಕರೆಂಟ್ ಹೊಟ್ಟೋಯ್ತಲ್ಲ, ಕರೆಂಟ್ ಹೋಗ್ಬಿಡುತ್ತೆ. ಕರೆಂಟ್ ಹೊಟ್ಟೋಯ್ತಂತೆ. 1000 ಎಷ್ಟಿಗೆ ಅಂತು 1,001 ರೂಪಾಯಿಗೆ ಹಾಕಿ ಅಂತ. 1,001 ರೂಪಾಯಿಗೆ ಹಾಕಿದ. ಅದೇ 990 ರೂಪಾಯಿಗೆ ನಿಂತೋಯ್ತು. ಏನಂದ್ರೆ ಕರೆಂಟೇ ಹೊಟ್ಟೋಯ್ತು ಸರ್ ಅದು. ನೀರೇ ಬಿದ್ದೈತಲ್ಲ ನೋಡೋಣ. ನೋಡಿ ಟೀ ಕುಡಿಯೋಣ ಅಂತ ಗಾಡಿ ನಿಲ್ಸಿದ್ವಿ. ಸೊ ನೋಡಿ ಯಾರೋ ನಮ್ಮನ್ನು ಗುರ್ತಿಸ್ಕೊಂಡು ಮಾತಾಡ್ಸ್ತಾ ಇದ್ದಾರೆ. ಸೊ ಇವಾಗ ಆನ್ ದ ವೇ ಇದೀವಿ ಗೈಸ್. ಅಂದರೆ ಇನ್ನೊಂದು ಸ್ವಲ್ಪ 2 hours ಇದೆ ಅಷ್ಟು ಟೈಮು. 2 hours ಸ್ವಲ್ಪ ಸಾಕಾಗಿ ಹೋಗುತ್ತೆ. ಆದರೂ ಒಂದು ಕಡೆ ಬೇಜಾರಾಗ್ತಿದೆ. ನನ್ನ ಮಕ್ಕಳು ಇಲ್ದಿರೋ ಒಂದು ಸ್ವಲ್ಪ ಬೇಜಾರು, ಒಂಥರ ಬಿಕ್ಕೋ ಅನ್ನಿಸ್ತಿದೆ ಕಾರೆಲ್ಲ ಒಂಚೂರು. ಸಾಹೇಬ್ರಿಗೆ ಟೀ ಕಾಫಿ ಬಿಟ್ಟರೆ ಏನೂ ಗೊತ್ತಿಲ್ಲ ದಿನಕ್ಕೆ. ನಾನಂತೂ ಅಷ್ಟೇನು ಕುಡಿಯಲ್ಲ, ಸ್ವಲ್ಪ ಕಮ್ಮಿನೇ ಕುಡಿಯೋದು ನಾನು. ನೋಡಿ ಸಾಹೇಬ್ರಿಗೆ ಟೀ ತೊಗೊಂಬರ್ತಾ ಇದ್ದಾರೆ. ಅದೇ ಹೇಳೋದು, ಮದುವೆ ಆದರೆ ಸರ್ವೆಂಟು ನಾನೇ, ಕಾರ್ ಡ್ರೈವರು ನಾನೇ. ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಮೈ ಸ್ವೀಟ್ ಹಾರ್ಟ್. ಏನೇ ಹೇಳಿ, ನನ್ಗೆ ಜಾಸ್ತಿ ಟೀ ಕುಡಿಯೋ ಅಭ್ಯಾಸ ಇಲ್ಲ. ಜಾಸ್ತಿ ಅಭ್ಯಾಸ ಇರೋದು ಇವ್ರಿಗೆ. ಟೀ ಅಂತೂ ಏನು ಕುಡಿತಾರೆ ಅಂದರೆ, ಈ ಟೀ ಕಾಫಿ ಕುಡಿಯೋರ್ನ ನೋಡಿ ನನಗೆ ತಲೆನೋವು ಬಂದ್ಬಿಡುತ್ತೆ ಗೈಸ್.
ಅಂದರೆ ಆದರೂ ತಲೆನೋವಿದ್ದಾಗ ಒಂಚೂರು ಟೀ ಕುಡಿಬೇಕು. ಬಟ್ ನಾನು ಸ್ವಲ್ಪ ಇವಾಗ ಕಾರು ಕುತ್ಕೊಬಿಟ್ಟಿದ್ದೀನಲ್ಲ, ಒಂಥರ ತಲೆ ನೋವ್ತಿದೆ, ಅದಕ್ಕೆ ಟೀ ತರಿಸ್ಕೊಂಡಿದ್ದೀನಿ. ತುಮಕೂರು ಟೋಲ್ 215 ರೂಪಾಯಿ ಕಟ್ಟಾಯ್ತಾ? ಇನ್ನೂ ಎಷ್ಟು ಅವರ್ ಇದೆ? ಇನ್ನು 1 ಅವರ್ ಇದೆ. ಅಲ್ಲ ತುಮಕೂರು ಟೋಲ್ 215 ರೂಪಾಯಿ ಕಟ್ಟಾಯ್ತಾ? ಎಷ್ಟು ಕಟ್ಟಾಯ್ತಪ್ಪ? 215 ರೂಪಾಯಿ ತುಮಕೂರು ಟೋಲ್. ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ ನನ್ನ ಗಂಡ ನನಗೆ ಬಿಸಿ ಬಿಸಿ ಊಟ ಕೊಡಿಸ್ತಾರೆ. ಅಲ್ಲ ಚಿನ್ನ, ಎಂತ ಕೊಡಿಸ್ತೀಯ ಊಟ? ನಾಯಿನ ಕರೆದು 3 kg ಬಿರಿಯಾನಿ ಮಾಡಿಸಿ 2 kg ನೀರಿಗೆ, ಒಂದೇ 1 kg ನಮ್ಮ ದಿವಿಗೆ. ನಮ್ಮ ದಿವ್ಯಾ ಅವಳು ಇರಬೇಕಾಗಿತ್ತು. ಅವಳು ಶೋಗೆ ಹೋಗ್ಬಿಟ್ಟಿದ್ದಾಳೆ ಗೈಸ್. ಅವಳು ಆಲ್ಮೋಸ್ಟ್ ಇಲ್ಲ ಅಂದರೂ ಒಂದು, ಇವಾಗ ಗಣೇಶ ಹಬ್ಬ ಬೇರೆ ಅಲ್ವಾ ಅವ್ರಿಗೆ, ಇವಾಗ ಸೀಸನ್ನು, ಎಲ್ಲ ಕಡೆ ಶೋಸ್ಗಳಿರುತ್ತೆ, ಡ್ಯಾನ್ಸ್ಗಳು, ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ ಅವಳಿಗೆ ಇವಾಗ. ಹಾಗಾಗಿ ಇವಾಗ ಶೋಗೆ ಹೋಗ್ಬಿಟ್ಟಿದ್ದಾಳೆ. ಅವಳಿದ್ದೀರ ನಮ್ಮ ಜೊತೆ ಅವಳು ಬರ್ತಿದ್ಲು. ನಿಮ್ಮ ಜೊತೆ ಮಾತಾಡ್ಕೊಂಡು ನಾನು ಟೀ ಕುಡಿಯೋದೇ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಇಲ್ಲೇ ಹಿಂಗೆ ಇಟ್ಬಿಟ್ಟಿದ್ದೀನಿ, ಟೀನೇ ಕುಡ್ದಿಲ್ಲ ನಾನು. ಚೆನ್ನಾಗಿದೆ. ಸೊ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಗೈಸ್. ಇನ್ನ ಕೊಟ್ಟಿಲ್ಲ, ಇನ್ನೂ 1 ಕಿಲೋಮೀಟರ್ ಐತೆ. ಒಂದೇ ಕಿಲೋಮೀಟರ್ ನೋಡಿ. ಆನ್ ದ ವೇ ಅಲ್ಲಿದ್ದೀವಿ. ಚೆನ್ನಾಗಿದೆ ವೆದರ್ ಎಲ್ಲ, ವೆದರು ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ ಅಲ್ವಾ, ಜಾಗನೂ ಚೆನ್ನಾಗಿದೆ ನೋಡೋದಕ್ಕೆ ಒಂಥರ. ಅದೇ ನಾವು ಸಿಟಿಯಲ್ಲಿ ಇದ್ದಿ ಮರ ಗಿಡ ಎಲ್ಲ ಕಳ್ದೋಗೈತೆ. ಇನ್ನೋಡು ನಿವಿಲು ಎಲ್ಲಿ ವಾವ್ ಅಲ್ಲಿ ನಮ್ಮ ದಿವಿ ಇದ್ರೆ ಅಂದಿರೋ ಕಾಡಂದಿ ದಿವಿಗೆ ಹಂದಿ ಹಿಡಿದಿವಿ, ಹಂದಿ ಹಿಡಿಯೋದಿದ್ರೆ ಹಂದಿ ನೋಡಿದ ಅಷ್ಟೇ ದಿವಿನ ಓಡಿರೋದು. ಯಾಕಳು ನನ್ನ ಅಲ್ಲೋಡು ಎಷ್ಟು ದೊಡ್ಡದಾಗಿದೆ ಅದು. ಇದೇನು ಡ್ಯಾಮ್ ಅಂತಾರ, ಕೆರೆನಾ ಇದು? ಕೆರೆ ಇದೆಲ್ಲ ದೀಪು, ಸಮುದ್ರ ಹತ್ರ ಐತಲ್ಲ ದೀಪು. ಅಲ್ಲ ಇದು ಡ್ಯಾಮ್. ಯಾಕೆ ಹುಡುಗಿರು ಈ ತರ ಭಯ ಬೀಳ್ತಾ ಇದಾರೆ? ಯಾಕಮ್ಮ ಯಾಕೆ ಈ ತರ ಭಯ ಬೀಳ್ತಾ ಇದೆಯಾ? ನಮ್ ದಿವಿ ಬಂದಿಲ್ಲ ಇವತ್ತು. ಸಕ್ಕದಾಗಿದೆ ದೀಪು. ಆಫ್ ರೋಡಿಂಗ್ ಮಾಡ್ಕೊಂಡು ಐಫೋನ್ ತಗೋಬಿಟ್ಟು ಚಾರ್ಜಿಂಗೇ ಇಲ್ಲ ಗೈಸ್. ನಮ್ದೇ ಪರವಾಗಿಲ್ಲ, ಚೈನಾ ಸೆಟ್ ಫುಲ್ ಚಾರ್ಜ್ ಹಾಕ್ಬಿಟ್ಟಿದ್ದಾರೆ ನಮಗೆ. ಇದರಲ್ಲಿ ನಮ್ಮ ಕಾರ್ ಬೇರೆ ಏನದು ಚಾರ್ಜರ್ ತಂದಿಲ್ಲ. ತೆಪ್ಪಲ್ಲ ಇದೆ ನೋಡೋದಿಕ್ಕು. ಬೇಡಪ್ಪ, ನಾವು ಆನ್ ಬರಲ್ಲಪ್ಪ, ಯಾಕೋ ಭಯ ಜಾಸ್ತಿ. ನಿನಗೋಸ್ಕರ ತೆಪ್ಪ ನೋ ವೇ. ನೀರ್ ಆಮೇಲೆ ನೋಡು. ಈ ಫಿಲಿಂ ನೋಡಿದೆ, ಧೂಮ ಚಾಲೆ ಚಡಿ ಚುಡಾಲೆ ಅಂತ. ಅವನ ಏನು ಹೇಳ್ತಾರ ಆಂಟಿ? ಅಜಯ್ 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 ನಮ್ಮಜ್ಜ ಅಜಯ್ ಅಜಯ್ ಮುಂದೆ ಈ ಕಡೆ ನೋಡು. ಅಜಯ್ ಏನ್ ಅಜಯ್? ದನ ಕಾಲ್ಗೆಲ್ಲ ಮುರ್ಕೊಬಿಡ್ತೇವೆ. ಓ ನೋಡ್ಕೊಂಡು ಹೋಗ್ತೀನಿ ಅಜ್ಜಿ, ಹೋಗ್ ಬರ್ತೀನಿ. ದನ ಕಾಲ್ ಮುರಿಯೋ ತರ ಅಣ್ಣ. ಓಮ್ನಿ ತಾನೇ ಓಡಿಸ್ತಾ ಇದ್ಯಾ? BMTC ಬಸ್ಸು, KSRTC ಬಸ್ ಓಡಿಸೋ ತರ ಐತಲ್ಲಣ್ಣ. ಅಜ್ಜಿ ಹೇಳಿದ್ದು ಎಲ್ಲಿ ಗಂಟ ನೀರಿದೆ ಅಂತ, ನೀನ್ ಕಾರಲ್ಲಿ ಹೋಗ್ಬೇಡ ಅಂತ ಹೇಳಿಲ್ಲ. ಜಾಗ ಮಾತ್ರ ಮಸ್ತಾಗಿದೆ. ಏನೇ ಆಗ್ಲಿ, ಹಿಂಗ ಹತ್ತಾನೆ ಮೆಟ್ಲು ದೇವಸ್ಥಾನ. ಡ್ಯಾಮ ಅದೇ KRS ಡ್ಯಾಮ್ ಹೇಗಿದೆ ಆಗಿದೆ ಅಲ್ಲ. ಅಲ್ಲ ನೀನ್ ಯೋಚನೆ ಮಾಡು, ನೋಡಿ ಎಷ್ಟು ದೂರ ಸಮುದ್ರ ಹತ್ರನೇ ಐತಲ್ವಾ. ನೋಡಿ ಇಲ್ಲಿನ ಎಷ್ಟು ದೂರ ಐತೆ ಸಮುದ್ರ ಹತ್ರ. ಅದೇ ಏನು ಹೇಳಿ, ನಮ್ಮ ಸಾಮ್ರಾಟ್ ಸಿರಿನ ಎತ್ತಾಕೊಂಡು ಬಂದಿದ್ದೀರಿ. ಪಕ್ಕ ನನ್ನ ಮಗಳಿಗೆ ನೀರಂದ್ರೆ ತುಂಬ ಇಷ್ಟ. ಅವರು ನನ್ನ ಮಗಳಿಗೆ ತುಂಬ ಇಷ್ಟ. ಓ ಇಲ್ಲಿ ನೋಡಿ, ದೀಪಿಕಾ ಪಡ್ಕೊಂಡು ಸಾಗಲ್ ಮೇಲೆ ಹಾಕ್ಕೊಂಡು ಓ ಸುತ್ತಬೇಕು, ಪ್ರಪಂಚ ಎಲ್ಲ ಸುತ್ತಬೇಕು. ಈ ನೀರಲ್ಲಿ ಇವಳು ಡೈ ಹೊಡೆದು ಈಜು ಹೊಡಿ ದೀಪ ಹೋಗ್ತೀನಿ, ಈಜು ಹೊಡಿ. ಯಾವ ಡ್ಯಾಮು? ಯಾವ ಡ್ಯಾಮ್ ಹೇಳು? ಏನೋ ಹೆಸರು ಹೇಳಿದ್ರು ಅವ್ರು, ನನಗೆ ನೆನಪು ಬರ್ತಾಯಿಲ್ಲ ಯಾವುದು ಡ್ಯಾಮ್ ಅಂತ. ಒಟ್ನಲ್ಲಿ ಹೇಳಿದ್ರು. ಒಟ್ನಲ್ಲಿ ನಾವು ಹೇಳ್ತೀವಿ. ಇಲ್ಲಿ ನಮ್ಮ ಮುಂದೆ ನಮ್ಮ ತಾತ ಬರ್ತಾವ್ರೆ. ನಮ್ಮ ತಾತ ನನ್ನ ಕೇಳಿ ಇದು ಯಾವ ಡ್ಯಾಮ್ ಅಂತ ನಿಮಗೆ ಕನ್ಫರ್ಮ್ ಆಗಿ ಹೇಳ್ತೀನಿ. ತಾತ ತಾತನ ಕೇಳು. ತಾತ ಇದು ಯಾವ ಊರ್ದು ತಾತ ಅಂತ ಕೇಳು ತಾತ. ನಮ್ಮ ತಾತ ಮಾತಾಡ್ತಾರೆ. ಅಂಕಲ್ ಯಾವ ಊರ್ದು ಡ್ಯಾಮ್ ಅಂಕಲ್ ಇದು? ಯಾವ ಊರ್ದು ಡ್ಯಾಮ್? ಇದು ಹೇಮಾವತಿ ಡ್ಯಾಮ್ ಅಂತ. ಹೇಮಾವತಿ ಡ್ಯಾಮ ಯಜಮಾನ್ರಿ ದೇವರು? ಇದು ಗುಡ್ಡ ಅಂತ ಹೇಳ್ಬೇಕು. ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಯಜಮಾನ್ರಿ? ಇವಾಗ ಮಳೆ ಕಾಲದಕ್ಕೋಸ್ಕರ ಈ ಡ್ಯಾಮ್ ಈ ತರ ಫುಲ್ ಆಗಿರೋದಾ?
ಮಳೆ ಇರೋದಕ್ಕೆ ಈ ಡ್ಯಾಮ್ ಇಷ್ಟೊಂದು ಓವರ್ಫ್ಲೋ ಆಯಿತು. ಹ್ಮ್ ಸಕ್ಕತ್ತಾಗಿದೆ ಯಜಮಾನ್ರೆ, ಸಮುದ್ರ ಹತ್ರ ಐತೆ ಅಲ್ವಾ? ಖುಷಿ. ವಯಸ್ಸಾಗಿ ನಾವು ಕರ್ಕೊಂಬಂದ್ರೆ ಒಂದು 32 TMC ನೀರು. ಇಲ್ಲಿಂದ ನೀರೆಲ್ಲ ಹೋಗುತ್ತೆ. ಇದು ಪೂರ್ತಿ ತುಮಕೂರು, ಹಾಂ, ಆಮೇಲೆ ಈ ಕಡೆ ಹೆಚ್ಚು KRS ಬರುತ್ತಲ್ಲ, KRS ಡ್ಯಾಮ್ ಅಲ್ಲ ಐತೆ. ಅಂದರೆ ಮಂಡ್ಯ ಡಿಸ್ಟ್ರಿಕ್ಟ್ ಸ್ವಲ್ಪ ರೀಚ್ ಆಗುತ್ತೆ. ಇದು ಕಾವೇರಿ ಹೋಗುತ್ತೆ. ಹೌದಾ? ಕಾವೇರಿ KRS ಹೋಗುತ್ತೆ. ಆಳ ಇದೆಯಾ ಅಂಕಲ್? ತುಂಬ ಹಳೆ ಇದೆ. ಹೌದಾ? ಯಾರು ಆಟ ಆಡಲ್ಲ ಅನ್ಸುತ್ತಲ್ಲ ಇಲ್ಲೆಲ್ಲ. ಡ್ಯಾಮ್ ಗೇಟ್ ಕಾಣ್ತಿದೆ ಇದು. ಮತ್ತೆ ಅಲ್ಲೆಲ್ಲ ತೆಪ್ಪ ಎಲ್ಲ ಇಟ್ಟಿದ್ದಾರೆ ಏನಕ್ಕೆ? ದುಡ್ಡು ಕೊಟ್ಟರೆ ಆಟ ಆಡಿಸ್ತಾರೆ. ತೆಪ್ಪ ಅದಂದ್ರೆ ಅವರು ಇದು ಮೇಡಿತಾರಲ್ಲ, ಹಾಂ. ಓ ಯಜಮಾನ್ರೆ, ದುಡ್ಡು ಕೊಟ್ರೆ ಆಡ್ಸಲ್ಲ ಇವರು. ದುಡ್ಡು ಕೊಟ್ರೆ ಆಡಿಸ್ತಾರೆ ಅನ್ಕೊಂಡೆ ನಾನು. ಕೇಳ್ಬೇಕಾಯ್ತು. ಅಲ್ಲ, ಆಡಿಸ್ತಾ ಇದ್ದಿಲ್ಲ ಇವಾಗ ಇಲ್ಲ ಅಂತ. ಗಗನ ಚುಕ್ಕಿ ಭಾರಿ ಚುಕ್ಕಿನೇ ಬಿಟ್ಟಿಲ್ಲ, ಮೇಲಿಂದ ನೀರು ಬಿಡುತ್ತೆ. ನೀವೇ ನೋಡಿ ಎಷ್ಟು ನೀರು ಹರಿತದೆ. ಸಿರಿ ಸಾಮ್ರಾಟ್ನ ಕರ್ಕೊಂಡ್ಬಂದಿದ್ರೆ ಹಾ ನೆಕ್ಸ್ಟ್ ಇನ್ನೊಂದ್ಸಲ ಬರುವ ಬಿಡು. ಅಲ್ಲ ಸಕ್ಕದಾಗಿದೆ. ನಾನು ನಮ್ಮಮ್ಮನ ಕೇಳ್ದೆ, ಬಾಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ವಾಗ ಅಲ್ಲೇ ಹೋಗ ಅಂತ. ಆಯ್ತು ಬಿಡಮ್ಮ ಅಂತ ಹೇಳ್ಬಿಟ್ಟು ಬಂದೆ. ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ ದೇವಸ್ಥಾನ. ಆದ್ರೆ ಏನ್ ಅಷ್ಟು ಜನ ಇಲ್ಲ ಅಲ್ಲ? ಜನ ಇಲ್ಲ. ಇವಾಗ ಫೇಮಸ್ ಆಗ್ತಾರೆ ದೇವಸ್ಥಾನ. ಅಂದ್ರೆ ದೇವಸ್ಥಾನ ಇತ್ತೇನೋ, ನಾನು ಇವಾಗ ನೋಡಿ ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದಿದ್ದೆ. ಇದಾ? ಅದೇ ಫುಲ್ ನೀರೆಲ್ಲ ಇತ್ತಾ. ಸೆಂಟ್ರಲ್ ದೇವಸ್ಥಾನ ತಗೋಬಿಟ್ಟೆ. ಡ್ರೋನಲ್ಲಿ ಮಾಡಿರೋದು. ಅವ್ರು ಮಾಡಿರೋದು ಹೈಟಲ್ಲಿ ಮಾಡೋರಲ್ಲ, ಫುಲ್ಲು ಸುತ್ತ ಫುಲ್ಲು ನೀರೇ. ಸೆಂಟ್ರಲ್ ದೇವಸ್ಥಾನ ತೋರಿಸಿದ್ದು ಸೇಮ್. ಇವಾಗ ಇದು ಕೆಳಗಡೆ ನೀರು ಓಡ್ತಾ ಇಲ್ಲ, ಆ ಕಡೆ ನೀರು ಓಡ್ತಾ ಇದೆ. ಇಲ್ಲೇ ಬಿಟ್ಟಿರ್ಬೋದು. ನಂದು ಹೊಸ ಚಪ್ಪಲಿ ಇದ್ರೆ ಕದಿಬೇಡಿ ಪ್ಲೀಸ್. ನಾನು ಎಂಡ್ರು ನೆನೆಗಂತ ಒಂದೊಂದು ಚಪ್ಪಲಿ ಇಸ್ಕೊಟ್ಟೋಳೆ. ನಾನು ಬರ್ತೀನಿ ರೀಲ್ಸ್ ಮಾಡೋಕ್ಕೆ. ಚೈನ್ ತಂದಿಲ್ಲ ಕೊಡಿ. ಎಲ್ಲಿ ಇರೋ ಅಂಕಲ್ ಹೋಗ್ಲಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ನೋಡಿ. ನಡ್ಕೊಂಡೋಗಿ ಅಲ್ಲೇ ದಬಾಕೊಂಡು ಬಿದ್ದೋಗ್ಬೋದು ನೀನು. ಇಲ್ಲ ರೀ, ಇದ್ರೊಳಗಡೆ ನಡೀಬೋದು ನೋಡಿ. ನಮ್ಮ ದೀಪಮ್ಮ ಲಾಗ್ ಮಾಡ್ತಾ ಬಿಟ್ಟು ರೀಲ್ಸ್ ಮಾಡ್ತಾ ಇರೋದು. ಈ ಜಾಗದಲ್ಲಿ ಇವಾಗ ಡ್ಯಾನ್ಸ್ ಮಾಡ್ತಾರಂತೆ ನಮ್ಮ ದೀಪಮ್ಮ. ಹೇಗಿದೆ ನೋಡಿ ಈ ಜಾಗ ಮಾತ್ರ ಅಲ್ಟಿಮೇಟ್ ಇದೆ ಮಾತ್ರ. ನೋಡಿ ರೋಡ್ ಸೆಂಟ್ರಲ್ಲಿ ಸ್ಟ್ರೈಟಾಗಿ ಬರ್ದು, ಆ ಕಡೆ ನೀರು ಈ ಕಡೆ ನೀರು. ಚೆನ್ನಾಗಿದೆ ಜಾಗ. ನಮ್ಗೆ ಗೊತ್ತಿದ್ದಿಲ್ಲಪ್ಪ ಈ ಥರ ಜಾಗ ಇಲ್ಲಿದೆ ಅಂತ. ಅದೇ ಇನ್ಸ್ಟಾಗ್ರಾಮ್ ಬಂದಮೇಲೆ ಏನೇನೋ ಯೂಸ್ ಆಗ್ತಾ ಇದೆ ಅಲ್ವಾ. ನೋಡಿದ್ರ ನಮ್ಮ ಅಂಕಲ್ಲು ಹಿಂದೆ ಒಂದು ಮದುವೆ ಗಂಟೆ ಹೆಣ್ಣಿಗೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ನೋಡಿ ನಮ್ಮ ದೀಪು ಒಂದು ಶೂ ಹಾಕೊಳಕ್ಕಾಗ್ದೇ ಶೂ 1 ಅವರಿಂದ ಕಟ್ಕೊತಾರೆ, ಹಾಕಕ್ಕೆ ಆಗ್ತಾಯಿಲ್ಲ ಶೂ. ಈಗ ನೋಡಿ ಮದುವೆ ಗಂಟೆ ಅಂಕಲ್ ಕ್ಯಾಮ್ರಾಮನ್ ಹಿಡಿದಿದ್ದು ಫೋಟೋ. ಅಂಕಲ್ ನಮ್ಮದೊಂದು 2 ಫೋಟೋ ಹಿಡೀರಿ ಅಂತ ಕೇಳಿದೆ. ಆಗಲ್ಲ ಕಣಪ್ಪ, ಮಸ್ತಾಗಿದೆ. ನಮ್ಮ ದೀಪಮ್ಮ ನಡ್ಕೊ ಬರ್ತಾರೆ ನೋಡಿ. ಓ ಯಾರಿಗೆ ಗೊತ್ತು ಇಷ್ಟವರಿಂದ. ಆಯ್ತಾ ಚಿನ್ನು? ನೋಡ್ದ ಮದುವೆ ಗಂಡು? ಯಾವುದು ಹಿಡಿಬೇಕು? ಕ್ಯಾಂಡಿಡು. ಅದೇ ನಿಂದು ಮಾತ್ರ 150 ಫೋಟೋ, ನಮ್ದು ಮಾತ್ರ 1-2 ಫೋಟೋ. ಇಡೀ ಫೋನಲ್ಲೆಲ್ಲ ನೋಡಿದ್ರೇನು ಇದ್ರಲ್ಲಿ 1 ಫೋಟೋ ಹಿಡ್ಬೋದ? ನಾನು 3 ಫೋಟೋ ಹಿಡ್ತಿದ್ದೆ. ಮಾಡಿ 1 ಲಕ್ಷ ರೂಪಾಯಿ ಫೋನ್ ನಾನು ಕೊಡ್ಸಿದ್ದು. ನಂದು ಮಾತ್ರ 1-2 ಫೋಟೋ ಐತೆ ಅಷ್ಟೇ ಇದರಲ್ಲಿ. ಸ್ಮೈಲ್. ಬೇಗ ಗಾಳಿ ಬರೋಷ್ಟು ಆಯ್ತು, ಸ್ಮೈಲ್ ಮಾಡು. ನೋಡು ಫುಲ್ ಎಲ್ಲ ಸ್ಮೈಲ್ ಮಾಡು ಜಲ್ದಿ. ಒಂದು ಫೋಟೋ ಹಿಡಿತೀನಿ. ನೀ ಫೋಟೋ ಹಿಡಿತಾ ಎಲ್ಲ ವಿಡಿಯೋ ಮಾಡ್ತಾರ ನಂಗೆ ಗೊತ್ತು. ಬೇಜಾರಾದ್ರೆ ನಮ್ಮ ದೀಪಮ್ಮ ಥರ ಈ ಥರ ನೋಡಿ ಸಮುದ್ರ ಎಷ್ಟೇ ಬೇಜಾರದು ನೀರನ್ನ ನೋಡ್ತಾ ಇದ್ರೆ ನಮ್ಗೆ ಬೇಜಾರಲ್ಲ. ಎಷ್ಟೇ ಕೋಪ ನೋವು ಅಲ್ವಾ, ನೀರೊಂಥರ ಆಯ್ತಲ್ಲ, ಸಖತ್ತಾಗಿದೆ ಗೈಸ್. ನಿಜ ಒಂದು ವೀಕೆಂಡ್ ಒಂದು ಅಂದ್ರೆ 1 ಡೇ ಟ್ರಿಪ್ಗೆ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಪ್ಲೇಸು ಅಷ್ಟೇ ಚೆನ್ನಾಗಿದೆ. ಇವಳು ಹೊರ್ತೀವಿ ಅವಳಲ್ಲ, ಅವಳಿಗೆ ದೊಡ್ಡದು. ಅವನು ಅವಾಗ ಅಡುಗೆ ಮಾಡಿಲ್ವಾ ಅಂತೇಳಿ ಇವಾಗ ಅಡುಗೆ ಮಾಡೋದಂತೆ. ಅವಾಗ ಮಾಡಿಲ್ವಾ, ಅವಾಗ ನೋಡಿಲ್ವಾ, ಅವಾಗ ತಿಂದಿಲ್ವಾ, ಇವಾಗ ಯಾವಾಗ ತಿನ್ನೋದಿಪ್ಪ ದಿವಿ. ಅವಾಗ ಮಾಡಿದ್ವು, ಯಾವಾಗ ಮಾಡಿರೋದು ಯಾಕೆ ಮಾಡೋದು ತೋರ್ಸಲ್ಲ. ಅವಳು ಮಾಡ್ತಾಳೆ ಗೈಸ್. ಅವಳೇನ್ ಗೊತ್ತಾ, ಹೇಳು. ಒಂದು 3 ಜನಕ್ಕೆ ಮಾಡು ಅಂದ್ರೆ ಒಬ್ರಿಗಾಗೋ ತರ ಮಾಡ್ತಾಳೆ. ನಿನ್ಗೆ ಅನ್ಸೇಚಿನು? ಒಂದಲ್ಲ ಒಂದ್ ದಿವಸ ಮಾಡ್ತಾಳೆ. ಇದು ನಮ್ಮಣ್ಣ ನನಗೆ ಗಿಫ್ಟ್ ಮಾಡಿದ್ದು.
ಇದು ಫುಲ್ ಮೆಟಲ್ ಇದು ಇದ್ರೊಳಗಡೆ ರಬ್ಬರ್ ಕೋಚ್ ಇದೆ. ನಾಗಬಾಬಾ ಗಿಫ್ಟ್ ಮಾಡಿದ್ದಾರೆ. ಕಟ್ ಗಿಟ್ ಮಾಡ್ಬಿಡ್ತಾರೆ. ಏನು ಬಿಟ್ಟಿಲ್ಲಪ್ಪ, ನಾನು ಬಿಟ್ಟಾಯ್ತು ನಾನು ಚೆನ್ನಾಗಿದೆಯಾ? ತುಂಬ ಕಣ್ಣು ಎಷ್ಟು ದೂರ ಇದೆ ಅಷ್ಟು ದೂರ ಇದೆ. ಎಲ್ಲಿ ದೇವಸ್ಥಾನ ಕಟ್ಟಿದೆ ಸಕ್ಕತ್ತಾಗಿದೆ. ಇಲ್ಲಿಂದ ಹೊರಡ್ತಾ ಇದೀವಿ ಗೈಸ್. ಫೈನಲಿ ಸಖತ್ತಾಗಿತ್ತು. ಕ್ಲೈಮೇಟು ಅಷ್ಟೇ, ಪ್ಲೇಸು ಅಷ್ಟೇ, ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕೆಲವೊಬ್ರು ಲವರ್ಸ್ಗಳೇ ಬಂದ್ಬಿಟ್ಟಿದ್ದಾರೆ. ಸ್ವಾಮಿ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಂತ ನಾವು ಲವರ್ಸ್ ಆಗಿದ್ವಿ, ಅವರು ಲವರ್ಸ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತ ಇದ್ವಿ. ಚೆನ್ನಾಗಿದೆ. ಅದೇ ಲವ್ ಮಾಡ್ತಾರೆ, ಲಾಸ್ಟ್ ಮದುವೆ ಆಗಿ ಚೆನ್ನಾಗಿದ್ರೆ ನೋಡು. ಅಂಡ್ ಇನ್ನೊಂದೇನು ಗೊತ್ತಾ guys? ಇಲ್ಲೂ ಒಂದು ಟೋಲ್ ಇದೆ. ಅದೇ ಟೋಲ್ ನಾವು ಕಟ್ ಆಗಿಲ್ಲ ಅಂತ ಅನ್ಕೊಂಡ್ವಿ. ಪಾಪ ಅಲ್ಲಿ ಬಂದಿರೋರ್ಗೆ ಎಲ್ಲರಿಗೂ ಕನ್ಫ್ಯೂಸ್ ಆಗೋಗಿದೆ. ಅಲ್ಲಿ ಬಂದು ಹೆಂಗ್ ಕಟ್ ಆಗೋಯ್ತು? ಟೋಲ್ ಅಲ್ಲಿ 20 ರೂಪಾಯಿ ಕಟ್ ಆಗಿದೆ ಇಲ್ಲಿ ಒಳಗಡೆ. ಅದು ಎಂಟ್ರಿಗೆ, ಸಾರಿ ದೇವಸ್ಥಾನಕ್ಕಲ್ಲ, ಮೇ ಬಿ ರೋಡ್ಗೆನೆ ಟೋಲ್ ಇದೆ ಅಂತ ಇವರು. ಅಂದ್ರೆ ಇದರಿಂದ ಎಷ್ಟು ದೊಡ್ಡ ಟೋಲ್ ಇಕ್ಕೋ ನಾನು ಈ ತರ ಟೋಲ್ ಹೆಂಗ್ ಯಾರ ನಿಕ್ತಾರ ಸಿಟಿ ಇದೊಳಗಡೆ ಅಲ್ಲಿ ಕರೆಕ್ಟ್ ಆಗಿ 20 ರೂಪಾಯಿ ಕಟ್ ಆಗಿದೆ ಟೋಲ್. ನಾನೇ ಸೇಕಾಗ್ಬಿಟ್ಟು ಇಲ್ಲಿ 20 ರೂಪಾಯಿ ಕಟ್ ಆಗೋಯ್ತು ಅಂತ. ಅಲ್ಲ ಇದು ಟೋಲ್ ತರನ ಐತೆ ಇದು ನೋಡು. ಚೊಕ್ಕದಾಗಿ ಎಷ್ಟು ಚಿಕ್ಕದಾಗಿ ಮಾಡ್ಬಿಟ್ಟು ಚೊಕ್ಕದಾಗಿ ನಂಗೆ ಹೊಟ್ಟೆ ನಮ್ಮ ಮೇಡಮ್ ಅವ್ರಿಗೆ ಹೊಟ್ಟೆ ಹಸಿತಿದೆಯಂತೆ. ಅವರು ತಿನ್ನೋದು ನೋಡಿದ್ರೆ ಆ ಬಕಾಸುರನು ಉಲ್ಟ ಮಲ್ಕೊಂಡ್ಬಿಡ್ತಾನೆ. ನೀನು ಹೇಳೋದು ಯಾರಾದ್ರೂ ನಂಬಿಡ್ಬೇಕು ಗೈಸ್. ನಿಜ ನಾನು ನೋಡಿದ್ರೆ ನಾನು ಅನ್ನಿಸ್ತೀನ. ನೀವೇ ಹೇಳಿ. ಇಷ್ಟು ದಿವಸ ತಿಂದಿ ನೋಡಿ ರಕ್ತ ಕುಡ್ದಿ ಸಖತ್ತಾಗಿದೆಲ್ಲ ಅದು. ಕಪಡಪ್ಪ ನನ್ನ ಗಂಡಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ. ಬಜರಂಗ್ ಬಲಿ ತರ ಶಕ್ತಿ ಬರ್ಲಿ, ಬೇಗ ನನ್ನ ಗಂಡನ ಕೈ ಹುಷಾರಾಗ್ಲಿ. ಆಂಜನೇಯಪ್ಪ ನಿನ್ ತರನೇ ಬಾಡಿ ಬಿಲ್ಡರ್ ಆದಂಗ್ ಮಾಡಪ್ಪ. ಆಗ್ತೀಯ ಸ್ವಲ್ಪ ದಿವಸದಲ್ಲೇ. ಚೆನ್ನಾಗಿದೆ ಗೈಸ್. ಹಾಸನ್ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಗಂತೂ ತುಂಬಾ ಇಷ್ಟ ಆಯ್ತು ಹಾಸನ್. ಸೊ ಯಾರ್ಯಾರೆಲ್ಲ ಹಾಸನಲ್ಲಿ ನಮ್ಮನ್ನ ಇಷ್ಟಪಡೋದಿರೋ ಅವರೆಲ್ಲರೂ ಬಾಯ್ ಬಾಯ್. ಸೊ ಇವಾಗ ಊಟ ಮಾಡೋಣ ಅಂತ ಎಂಪೈರ್ಗೆ ವಿಸಿಟ್ ಮಾಡಿದ್ದೀವಿ. ಗಂಟೆ ದೇವಸ್ಥಾನ, ಗಣಪತಿ ಗಂಟೆ ದೇವಸ್ಥಾನ, ಗಂಟೆ ಕಟ್ಟಿ ನೀನು ಗಂಟೆ ಕಳ್ದೋಗೈತ್ಕೊಳ ವಿಡಿಯೋ ಕೊಡ್ತೀನಿ. ಊಟ ಒಬ್ಬರೇ ತಿನ್ಕೊಂಡು ಕೂತವ್ರೆ ಗೈಸ್. ತಾನೇ ಬಕಾಸುರ ಅಣ್ಣನ ರಾವಣ. ಬಕಾಸುರಿ ಈ ಥರ ತಿನ್ಬಿಟ್ಟು ಜೂಸ್ಬಿಟ್ಟು ಹೇಳ್ತಾವಳೆ ಬಕಾಸುರಿನೇ. ಬಕಾಸುರಿಗೆ ಎಷ್ಟು ಕೊಟ್ರು ಕಮ್ಮಿ. ಇನ್ನೊಂದು ಜ್ಯೂಸ್ ಕೊಡಿ ಹೇಳಿದ್ರೆ ಕುಡಿತೀಯಾ? ಹಾಂ ಈ ಥರ ಹೇಳ್ಬಾರ್ದಲ್ಲ. ಸೊ ಈಗ ಗೈಸ್ ನಾವು ಹಾಸನಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನನ್ನ ಗಂಡಂಗೆ ಎಂಪೈರಲ್ಲೆಲ್ಲ ನಾನು ಊಟ ಕೊಡಿಸ್ತೀವಿ. ಅದು ಗೊತ್ತಾ? ಐ ಆಮ್ ಪ್ರೌಡ್ ಆಫ್ ಅಲ್ವಾ. ನಾನು ಈ ತರ ಹೆಂಡತಿ ಸಿಗ್ಬೇಕಂದ್ರೆ ಅವ್ರು ಪುಣ್ಯ ಮಾಡ್ಕೊಂಡು ಮಾಡಿ 100 ವರ್ಷದ ಜನ್ಮ, 100 ವರ್ಷದಲ್ಲಿ ಪುಣ್ಯ ಮಾಡಿದ್ದು ನಾನು. ಈ ವಯಸ್ಸು 100 ವರ್ಷದಲ್ಲಿ ಪಡಿದ್ದು ಈ ಜನ್ಮದಲ್ಲಿ ಇಂಥ ಇಡ್ತೀರಿ ಕೊಡ್ತೀನಿ.
ಇವಾಗ ಹಾಸನ್ ಬಿಟ್ಟಿದೀವಿ ಗೈಸ್. ನಾವು ಹೋಗಿ ಸೇರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ಒಟ್ನಲ್ಲಿ 9 ಗಂಟೆ ಆಗ್ಬೋದು. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ ಇವಾಗ ಟೈಮು. ನಾವು ಬೆಳಗ್ಗೆ 11 ಗಂಟೆಗೆ ಮನೆ ಬಿಟ್ಟಿದ್ದು, 2:02 ಬಂದು ಅಲ್ಲಿ ದೇವಸ್ಥಾನಕ್ಕೆ ಸೇರಿದ್ವಿ. ಅಲ್ಲಿಂದ ಎಲ್ಲ ನೋಡ್ಕೊಂಡು ಪ್ಲೇಸ್ ಎಲ್ಲ ನೋಡ್ಕೊಂಡು 4 ಗಂಟೆ ಒಂದು 3:30-4 ಗಂಟೆ ಹತ್ರಕ್ಕೆ ಅಲ್ಲಿ ಬಿಟ್ವಿ. ಅಲ್ಲಿಂದ ಆನ್ ದ ವೇ, ಅಲ್ಲಿಂದ ಹಾಸನ್ ಹತ್ರನೇ ಆನ್ ದ ವೇ ಬರ್ತಾ ಎಂಪೈರ್ ಇತ್ತು. ಎಂಪೈರ್ಗೆ ಹಾಕೊಂಡು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ, ನನಗಂತೂ ಹೊಟ್ಟೆ ಖವ ಅಂತ ಇತ್ತು. ಬೆಳಗ್ಗೆ ತಿಂದಿದ್ದು 10-11 ಗಂಟೆಲಿ. ಅಲ್ಲ ಡೈಲಿ ನಾನು ರಕ್ತ ಕುಡಿತ್ಯಾ ಬರ್ಬೇಕಾದ್ರೆ ನಾನು ತಲೆ ತಿಂತೀಯ ಇನ್ನೂ ಹೊಟ್ಟೆ ಸಿಗ್ತಾ ಇರುತ್ತೆ. ಅದೆಲ್ಲ ತಿಂದ್ರು ನಮ್ಗೆ ಇನ್ನೂ ಹೊಟ್ಟೆ ಹಶ್ವು ಆಗ್ತಾ ಇರುತ್ತೆ. ಅದು ತಿಂದಷ್ಟು ಇನ್ನೂ ಹೊಟ್ಟೆ ಹಶ್ವು ಜಾಸ್ತಿ ನನ್ಗೆ. ರಾಕ್ಷಸಿ ನಾನು ಅದ್ರಲ್ಲೂ ಬೇರೆ, ನಾನು ನಾನ್ ವೆಜ್ ಲವರ್ ಗೈಸ್. ನಿಮ್ಗೆ ಗೊತ್ತಲ್ಲ, ನಾನು ಎಲ್ಲಾದ್ರಲ್ಲೂ ಹೇಳ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲೇ ಆಚೆ ಟ್ರಿಪ್ಗೆ ಹೋದ್ರು ನಾನು ಸ್ವಲ್ಪ ನಾನ್ ವೆಜ್ ಅಂದ್ರೆ ತಿನ್ನೋದಕ್ಕೆ ಇಷ್ಟಪಡೋದು. ಹೆಣ್ಮಕ್ಳು ಫಸ್ಟ್ ಮದುವೆಗಿಂತ ಮುಂಚೆ ವೆಜ್ ಆಗಿರ್ತಾರೆ, ಮದುವೆ ಆದ್ಮೇಲೆ ನಾನ್ ವೆಜ್ ಆಗಬಹುದು. ಯಾಕೆ ಹೇಳು, ಗಂಡ ಸಿಕ್ಕಿದಾನಲ್ಲ ರಕ್ತ ಕುಡ್ದು ತಲೆ ತಿಂದಿ ಎಂತದ್ದು ಇಲ್ಲ. ಮದುವೆ ಆಗಿರೋ ಗೊತ್ತಿರುತ್ತೆ ನಾನ್ ವೆಜ್ ಹೆಂಗೆ ಇವರು ಪ್ರಿಯರ್ ಆಗ್ತಾರೆ ಅಂತ. ಅದನ್ನೆಲ್ಲ 2 ಗಂಟೆಗೆ ಹೋಗಿ ಸೇರಿದ್ವಿ. ಚೆನ್ನಾಗಿದೆ ಗೈಸ್, ಪ್ಲೇಸ್ ಮಾತ್ರ ಮಸ್ತ್ ಆಗಿದೆ, ಮಾತೇ ಇಲ್ಲ. ಅದರಲ್ಲೂ ಹಾಸನ್ ಮಾತ್ರ ವೆದರ್, ಕ್ಲೈಮೇಟ್, ಊರು ಎಲ್ಲ ನೋಡೋದಕ್ಕೆ ಮಸ್ತ್ ಆಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ನೋಡಿ ಹಂಗೆ ಸುಸ್ತಾಗ್ಬಿಟ್ಟೆ ಅಂತ ಹೇಳು ಒಂದು ಡೈಲಾಗ್. ನಾನು ನೋಡಿ ಅಷ್ಟೇ ಸುಸ್ತಾಗ್ಬಿಟ್ಟೆ ನೋಡಿ, ನಾನು ಹಂಗೆ ಇಲ್ಲೇ ಬಿದ್ದೋಗ್ಬಿಟ್ಟಿದ್ದೀನಿ, ಸುಸ್ತಾಗ್ಬಿಟ್ಟಿದ್ದೀನಿ. ಅದಕ್ಕೆ ಊಟ ಎಲ್ಲ ಮಾಡಿ ಸ್ವಲ್ಪ ತಮಿಳ ತಗೊಂಡು. ಚೆನ್ನಾಗಿದೆ ಗೈಸ್, ನೀವು ಒಂದ್ಸಲ ಫ್ಯಾಮಿಲಿ ಜೊತೆ ಬನ್ನಿ. ಫ್ಯಾಮಿಲಿನ ಕರ್ಕೊಂಡು ಒನ್ ಡೇ ಔಟಿಂಗ್ ತರ ಬರ್ಬೋದು. ತುಂಬಾ ಚೆನ್ನಾಗಿದೆ, ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಅಂದ್ರೆ ಪೂಜೆ ಸಾಮಾನೆಲ್ಲ ನನ್ಗೆ ಅಲ್ಲೆಲ್ಲ ಏನು ಕಾಣಿಸ್ಲಿಲ್ಲ. ಒಳಗಡೆ ದೇವ್ರನ್ನ ನೋಡಿದ್ವಿ, ಕೈ ಮುಗಿದ್ವಿ, ಮಂಗಳಾರತಿ ಕೊಟ್ರು, ಬರ್ತಾ ಇದ್ವಿ. ಯಾವ ಪ್ರಸಾದ ಇಲ್ಲ, ಹಿಮದ್ ಗೋಪಾಲ ಸ್ವಾಮಿ ದೇವಸ್ಥಾನ, ಹಿಮದಲ್ಲ ಇದು, ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲೂ ಸೇಮ್ ಹಿಂಗೇನೆ. ನೀರ್ ಮಧ್ಯ ದೇವಸ್ಥಾನ, ಇದೂನು ಅಷ್ಟೇ ನೀರ್ ಮಧ್ಯ ದೇವಸ್ಥಾನ. ಅದು ಡ್ಯಾಮ್ ಹತ್ರನೇ, ಡ್ಯಾಮ್ ಮಧ್ಯನೇ ದೇವಸ್ಥಾನ, ಇದು ಡ್ಯಾಮ್ ಮಧ್ಯನೇ ದೇವಸ್ಥಾನ. ಅಂದ್ರೆ ಈಗ ಆನ್ ದಿ ವೇ ಕುಣಗಲ್ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ಸ್ವಲ್ಪ ಬೇಗ ಬಂದ್ರೆ ಅದನ್ನು ನೋಡ್ಕೊಂಡು ಹೋಗ್ಬೋದು. ನಮ್ ಗಂಡ ಕೈ ನೋವು ಇಟ್ಕೊಂಡು ಇಲ್ಲಿ ಗಂಟ ಬಂದು ಸಾಧಿಸ್ಬಿಟ್ರು, ಅಲ್ಲಿಂದ ಇಲ್ಲಿ. ಅಲ್ಲ ಇದು ಪವರ್ ಸ್ಟೀರಿಂಗ್, ಎಂತ ಒಂದ್ ಎಡಗೈಲೇ ಓಡಿಸಬಹುದು ಪವರ್ ಸ್ಟೀರಿಂಗ್. ಸೊ ಗೈಸ್, ವಿಡಿಯೋನ ಇಷ್ಟ ಆದ್ರೆ ಕೊನೆ ಗಂಟ ನೋಡಿ ಪ್ಲೀಸ್. ಮರಿದಿರಾ ಲೈಕ್, ಶೇರ್, ಕಮೆಂಟ್ ಮಾಡಿ. ಅಂಡ್ ಹಾಗೆ ಇನ್ನೂ ಒಂದು ಮರಿದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವ್ಲಾಗು ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ, ಒಟ್ಟಲ್ಲಿ ಒನ್ ಡೇ ಇಲ್ಲ, ಇವತ್ತು ಸಂಡೇ, ಮಂಡೇ ನಾನು ಅಪ್ಲೋಡ್ ಮಾಡ್ಬಿಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ವ್ಲಾಗ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಗೈಸ್. ತುಂಬಾ ಜನ ಹೇಳ್ತೀರಾ ನೀವು ವ್ಲಾಗ್ ಆಗ್ತಿಲ್ಲ ಅಂದ್ರೆ ಅನ್ಸಬ್ಸ್ಕ್ರೈಬ್ ಆಗೋಗ್ಬಿಡ್ತೀವಿ, ನಿಮ್ಮ ವ್ಲಾಗ್ ನೋಡಲ್ಲ ಅಂದ್ರೆ ನಿಮ್ಮ ಚಾನಲ್ ಇಂದಾನೆ ನಾನು ಹೋಗ್ಬಿಡ್ತೀನಿ, ನಾನು ಬ್ಯಾಕ್ ಹೋಗ್ತೀನಿ ಅಂತ ಹೇಳ್ತಿರ್ತೀರಾ. ಏನ್ ಮಾಡೋದು, ನೀವ್ ಹೇಳ್ತೀರಾ, ನನಗೆ ಇಲ್ಲಿ ಕಷ್ಟ ನನಗೆ ಗೊತ್ತು ಗೈಸ್. ಏನ್ ಮಾಡೋದು ಇವಾಗ, ನಾನು 2 ಮಕ್ಳ ಜೊತೆ ಇದೊಂದು ದೊಡ್ಡ ಮಗನ್ನ ಬೇರೆ ನಾನು ನೋಡ್ಬೇಕು. ಅದ ಕೈಗೆ ತಿನ್ನಕ್ ಆಗ್ತಾ ಇರ್ಲಿಲ್ಲ ಪಾಪ, ಬಟ್ಟೆಗಳೆಲ್ಲ ಹಾಕೊಳಕ್ ಆಗ್ತಾ ಇರ್ಲಿಲ್ಲ, ಸ್ನಾನಗಳು ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಪಾಪ. ನನ್ನ ಗಂಡಂಗೆಲ್ಲ ನಾನೇ ನೋಡ್ಕೊಂಡಿದೀನಿ ಗೊತ್ತಾ. ದೇವತೆ ಸಿಕ್ಬಿಟ್ಟವಳು ನನಗೆ, ಕಾಲ್ ತಗೊಂಡು ನೀರು ಕುಡಿದ್ಬಿಟ್ಟು ನನ್ನ ಕಾಲೇ ತೊಗೊಂಡು ತಲೆ ಮೇಲೆ ಇಕ್ಬೇಕು. ಸೊ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಮರಿದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬರೋವರೆಗೂ ವೇಟ್ ಮಾಡ್ತಾ ಇರಿ. ಲವ್ ಯು ಆಲ್, ಬಾಯ್.